ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ಸಂಕ್ರಾಂತಿ ಹಬ್ಬದ ನೆಕ್ಸ್ಟ್ ಡೇ ಬ್ಲಾಗ್ ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡಿದೆ. ನಾನು ತಿಂಡಿಗೆ ಚಪಾತಿ ಮಾಡಿದೆ, ಇಕ್ಕಿದ ಬೇಳೆ ಸಾಂಬಾರಿಗೆ, ಜೊತೆಗೆ ಎಳ್ಳು ಬೆಲ್ಲ ಸ್ವಲ್ಪ ಅತ್ತೆ ಮಾವನಿಗೆ ಕುಟ್ಕಳ್ಸೋಣ ಅಂತೇಳಿ ರೆಡಿ ಮಾಡಿದೆ. ಮ್ಯೂಟ್ ಮಾಡು ಅಂದೆ, ಮಾಡು ಶೇರ್. ಇವಾಗ ನಿಜ ಹೊಡಿತೀನಿ ಬಂದು. ಈಗ ನೋಡಿ ಹೊಡಿತೀನಿ. ಸೊ ನನ್ನ ಮಗ ಅಂತೂ ನೀವು ನೋಡ್ತಾ ಇರ್ಬೋದು, ಹುಟ್ಟದ ತರಲೆ ಆಗಿದ್ದಾನೆ. ಆ್ಯಕ್ಚುಲಿ ಸೌಂಡ್ ಕಮ್ಮಿ ಕೊಡು ಅಂತ ಬೆಳಗ್ಗೆಯಿಂದ ಹೇಳಿ ಸಾಕಾಗಿತ್ತು ನನಗೂ. ಅವನೇನು ಮಾಡಿದ್ದಾನೆ ಅಂತೇಳಿದ್ರೆ, ಒಂದು ತಟ್ಟೆನ ಇಟ್ಕೊಂಡಿದ್ದಾನೆ. ಅಂದರೆ ಬೆಡ್ಶೀಟ್ ಹೊಚ್ಕೊಂಡಿದ್ದಾನೆ. ನಂಗೆ ಗೊತ್ತಾಗಿಲ್ಲ, ಸುಮ್ಮನೆ ಓಡಿ ಅಂತ ನನ್ನನ್ನು ರೇಗಿಸ್ತಾ ಇದ್ದ. ಇರು ಮಾಡ್ತೀನಿ ಅಂದ್ಬಿಟ್ಟು ಸೌಟ್ ತೊಗೊಂಡೋಗಿ ಇದು ಮಾಡಿದ್ರೆ ಅಲ್ಲೆಲ್ಲ ತಟ್ಟೆ ಮಧ್ಯದಲ್ಲಿ ಅಡ್ಡ ಇಟ್ಕೊಳ್ತದೆ. ಅದು ಬೆಡ್ಶೀಟ್ ಮೇಲೆ, ಬೆಡ್ಶೀಟ್ ಒಳಗಡೆ ಇದ್ದಿದ್ದರಿಂದ ನನಗೆ ಒಂಥರ ಟಕ್ ಸೌಂಡ್ ಬರ್ತದೆ. ಏನದು ಸೌಂಡು ಅಂತ ನೋಡಿದ್ರೆ ಒಳಗಡೆ ಒಂದು ತಟ್ಟೆ, ಚಿಕ್ಕದು ಒಂದು ತಟ್ಟೆನ ಇಟ್ಕೊಂಡಿದ್ದಾನೆ. ಅದಕ್ಕೆ ಅವ್ನಿಗೆ ಎಲ್ಲಿ ನೋಡಿದ್ರು ಏಟಾಗ್ತಾಯಿಲ್ಲ. ಸುಮ್ಮನೆ ರೇಗಿಸ್ತಾ ಇದ್ದ ನನಗೆ, ಬಂದು ಹೊಡಿ ನೋಡೋಣ ಅಂತೇಳಿ. ಹೀಗೆ ಈ ಥರ ನಮ್ಮ ಮನೆಯಲ್ಲಿ ತರಲೆ ಮಾಡ್ತಾನೆ ಇರ್ತಾನೆ ನನ್ನ ಮಗ ಅಂತೂ. ಸೊ ಏನು ಮಾಡೋಕ್ಕಾಗಲ್ಲ. ಈ ನಡುವೆ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು. ಏನಾದರೂ ಕೋಪ ಬಂದರೆ ಸಾಕು, ಬಂದ್ಬಿಟ್ಟು ಮುತ್ಕೊಡೋದು, ಏನೋ ಒಂದು ಜೋಕ್ ಮಾಡಿಬಿಟ್ಟು ನಗಿಸ್ಬಿಡೋದು, ಈ ಥರ ಮಾಡಿ ಹೊಡಿಯೋದ್ರಿಂದ ತಪ್ಪಿಸ್ಕೊಂಡ್ಬಿಡ್ತಾನೆ ಈಸಿಯಾಗಿ. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಫ್ರೈಡೇ ಮಾರ್ನಿಂಗ್ಗೆ ಒಂದು ಸಣ್ಣ ಕ್ಲಿಪ್ ತೊಗೊಂಡೆ ಅಷ್ಟೇ. ಏನಪ್ಪ ಅಂದರೆ, ನೆನೆ ಹೋಗಿದ್ವಲ್ಲ ಅತ್ತೆ ಮಾವನಿಗೆ ಎಳ್ಳು ಬೆಲ್ಲ ಕೊಡೋಕ್ಕಾಗಿಲ್ಲ ಅಂತ ಹೇಳ್ಬಿಟ್ಟು ಅವರಿಗೆ ಕೊಟ್ಟು ಕಳಿಸ್ದೆ. ತಿಂಡಿಗೆ ಬಂದ್ಬಿಟ್ಟು ಚಪಾತಿ ಮಾಡಿ ಇಕ್ಕಿದ ಅವರೆಕಾಯಿ ಸಾಂಬಾರು ಇತ್ತಲ್ಲ. ಸೊ ಅದೇನು ಗೊತ್ತಾ, 1 ಟೈಮ್ ತಿನ್ಬೋದು, 2 ಟೈಮ್ ತಿನ್ಬೋದು. ಅದು ಗಟ್ಟಿ ಆಗ್ಬಿಡ್ತು ಅಂತಂದರೆ ಅನ್ನಕ್ಕೆ ತಿನ್ನೋಕ್ಕೆ ಇಷ್ಟಪಡಲ್ಲ ನನಗೆ ಯಾರು. ಅದಕ್ಕೆ ಚಪಾತಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ದೋಸೆ ಹಾಕಿದರೆ ಚೆನ್ನಾಗಿರ್ತಾಯಿತ್ತು, ಬಟ್ ದೋಸೆ ಹಾಕಿಲ್ಲ, ನಾನು ಚಪಾತಿ ಮಾಡಿದೆ. ಇವತ್ತು ಶಿಶು ಸ್ಕೂಲಲ್ಲಿ ಎಲ್ಲರೂ ಇಕ್ಕಿದ ಅವರೆಕಾಯಿನೇನಾ ಯಾರು ಕೇಳಿದ್ರು, ಇಕ್ಕಿದ ಅವರೆಕಾಯಿ ಸಾರು, ಅನ್ನ, ಚಪಾತಿ ಇದೇ ತೊಗೊಂಬಂದಿದ್ರು ಮಮ್ಮಿ ಅಂತ ಹೇಳ್ತಾ ಇದ್ದ. ಇವಾಗಿರೋದೇ ಸೀಸನ್ ಅದು, ಅದಕ್ಕೆ ನೀನು ಅದೇ ತಿನ್ನಬೇಕು ಅಂತ ಹೇಳಿಬಿಟ್ಟು ಅವ್ನಿಗೆ ಇಷ್ಟ ಇಲ್ಲ, ಬಟ್ ಆದರೂ ಮಾಡಿದ್ದೆ ಇವಾಗ. ಅದಕ್ಕೆ ನಾನೆಲ್ಲ ಫುಲ್ಲು ಅದನ್ನು ತಿಂದು ಬೇಜಾರಾಗ್ಬಿಟ್ಟಿದೆ. ಸೊ ಮಸಾಲೆ ಐಟಮ್ ಬೇಡ ಅಂದ್ಬಿಟ್ಟು ಬೇಳೆ ರಸಂ ಮಾಡೋಣ ಅಂತ ಬಂದೆ. ಮತ್ತು ನನ್ನ ಕುಚ್ಚು ವರ್ಕಿಂದ ಅದು ಕೂಡ ಕಂಟಿನ್ಯೂ ಮಾಡಬೇಕು ಇವಾಗ. ಮಾರ್ನಿಂಗಿಂದ ಮನೆ ಕೆಲಸ, ಆಮೇಲೆ ವಿಡಿಯೋ ಎಡಿಟಿಂಗ್ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ರೆಸ್ಟ್ ಮಾಡೋದು ಇಂಪಾರ್ಟೆಂಟ್ ಅಲ್ವಾ, ಅದಕ್ಕೆ. ಸೊ ಅದನ್ನು ಕೂಡ ಮಾಡಿದೆ. ಆಮೇಲೆ ಇವಾಗ ಅಡುಗೆ ಮನೆಗೆ ಬಂದಿದ್ದೀನಿ. ಸೊ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂದ್ಕೊಂಡೆ, ಬಟ್ ಬೇಡ, ಸ್ವಲ್ಪ ಎಕ್ಸೆಸ್ ಆಫ್ ಹೀಟು ಅಥವಾ ಏನು ಅಂತ ಗೊತ್ತಿಲ್ಲ, ಒಂಥರ ಕಾಫಿ ಬೇಡ ಅನ್ನಿಸ್ತಾ ಇದೆ. ಮತ್ತು ಏನು ಗೊತ್ತಾ, ಈ ಯೂಶ್ವಲಿ ಶಿವರಾತ್ರಿ ಹಬ್ಬ ಆದ್ಮೇಲೆ ಈ ಥರ ಸೀಸನ್ ಬರುತ್ತೆ, ಬಟ್ ಇವಾಗಲೇ ಶೆಕೆ ಆ ಥರ ಫೀಲ್ ಆಗ್ತಾಯಿದೆ ನನಗೆ. ಒಂಥರ ಶೆಕೆ. ನೆನ್ನೆನೂ ಅಷ್ಟೇ ಅದನ್ನೇ ಹೇಳ್ಕೊಂಡು ಬಂದಿಲ್ಲ. ಲಾಸ್ಟ್ ಇಯರ್ ನಾನು ಎಳ್ಳು ಬೆಲ್ಲ ಬೀರಕ್ಕೆ ಹೋದಾಗ ತುಂಬ ಥಂಡಿ ಸಖತ್ ಫ್ರೀಸ್ ಆಗಿಬಿಟ್ಟಿದ್ದೆ ನಾನು. ಬಟ್ ಈ ಸಲ ಏನೂ ಅನಿಸಿಲ್ಲ ನನಗೆ. ಹಿಂದಿನ ದಿನ ನಾನು ಜಾಕೆಟೆಲ್ಲ ಹಾಕ್ಕೊಂಡು ಹೋಗಿದ್ದೆ, ಚಳಿ ಇರ್ಬೋದು ಅಂತ, ಬಟ್ ನೋಡಿದ್ರೆ ಏನು ಚಳಿನೇ ಆಗಲಿಲ್ಲ ನನಗೆ. ಅದನ್ನೇ ಹೇಳ್ತಾ ಇದೆ, ಥರ ಶೆಕೆಗೆಲ್ಲ ಸ್ಟಾರ್ಟ್ ಆಗ್ಬಿಡ್ತೇನೋ ಆ ಥರ ಫೀಲ್ ಆಗ್ತಾಯಿದೆ. ಸೊ ಹಾಗಾಗಿ ಸ್ವಲ್ಪ ಕಾಫಿನ ಅವಾಯ್ಡ್ ಮಾಡೋಣ ಅಂದ್ಕೊಂಡು ಕಾಫಿನ ಅವಾಯ್ಡ್ ಮಾಡ್ತಾಯಿದ್ದೀನಿ. ಮಾರ್ನಿಂಗೂ ಕುಡಿದಿಲ್ಲ, ಈವ್ನಿಂಗೂ ಕುಡಿದಿಲ್ಲ, ಒಂದಿನ ಫುಲ್ಲು ಕಾಫಿ ಕುಡಿಯೋದು ಇವತ್ತು. ಬಿಗ್ ಸಕ್ಸಸ್ ಅಂತಲ್ಲ ನನಗೆ. ಇವಾಗ ರಸಂ ಮಾಡೋಣ ಅಂತ ಬಂದೆ. ಏನಿಲ್ಲ, ಬೇಳೆ ರಸಮಿಗೆ ಜಸ್ಟ್ ಬೇಳೆ ಟೊಮೊಟೊ ಹಾಕ್ಬಿಟ್ಟು, ಆಮೇಲೆ ಈರುಳ್ಳಿ, ಬೆಳ್ಳುಳ್ಳಿ ಇಷ್ಟು ಹಾಕ್ಬಿಟ್ಟು ನಾನು ಬೇಯಕ್ಕೆ ಇಡ್ತೀನಿ. ಅದು ಬೆಂದಮೇಲೆ ನೀರೆಲ್ಲ ಬಸಿದ್ಬಿಟ್ಟು ಸ್ವಲ್ಪ ಸ್ಮ್ಯಾಶ್ ಮಾಡಿ ಆಮೇಲೆ ಅದಕ್ಕೆ ಒಗ್ಗರಣೆ ಮಾಡ್ಕೊಳ್ತೀನಿ ಅಷ್ಟೇ. ಏನಂತಾರೆ, ಸಾಸಿವೆ, ಜೀರಿಗೆ, ಮತ್ತು ಜೀರಿಗೆ ಮೆಣಸು ಪೌಡ್ರು ಕೂಡ ಹಾಕ್ತೀನಿ. ಸ್ವಲ್ಪ ಸಾಂಬಾರು ಪುಡಿ ಹಾಕಿ, ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಒಗ್ಗರಣೆ ಹಾಕಿ, ಮೆಣಸಿನ್ಕಾಯಿ ಹಾಕಿ
ಕೊತ್ತಂಬರಿ ಸೊಪ್ಪು ಹಾಕಿ ಒಗ್ಗರಣೆ ಮಾಡೋದು ಅಷ್ಟೇ. ಬೇಳೆ ರಸಮ್ ಮಾಡಿಬಿಟ್ಟು ರೈಸ್ಗೆ ಇಟ್ಕೊಳ್ತೀನಿ. ಹಸ್ಬೆಂಡ್ ಇವತ್ತು ಮೀಟಿಂಗ್ ಇರೋದ್ರಿಂದ ಅವ್ರು ಸ್ವಲ್ಪ ಲೇಟಾಗೆ ಬರ್ತಾರೆ. ಅವರು ಒಂದು 9:30 ಆ ಥರ ಬರ್ತಾರೆ. ಅಷ್ಟರಲ್ಲಿ ಅಡುಗೆ ಮಾಡಿಟ್ರೆ ಬಿಸಿಯಾಗಿ ಅವರು ತಿನ್ನೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಬಂದೆ. ಸೊ ಕುಕ್ಕರ್ಗೆ ಇಟ್ಬಿಟ್ಟು ನಾನು ಕೂತ್ಕೊಳ್ತೀನಿ. ಆಮೇಲೆ ಒಂದು 7:30 8 o'clock ಹಂಗೆ ಎದ್ಬಿಟ್ಟು ಒಗ್ಗರಣೆ ಮಾಡ್ಕೊಳ್ತೀನಿ. ಅವಾಗ ನಾವು ತಿನ್ನೋಕ್ಕೆ ಸರಿ ಹೋಗುತ್ತೆ, ಅವ್ರು ಬಂದಾಗ ಅವ್ರು ತಿನ್ನೋಕ್ಕೂ ಸರಿ ಹೋಗುತ್ತೆ ಅಂತ. ಹಾಗೆ ಬ್ಲಾಗ್ನು ಕೂಡ ಸ್ಟಾರ್ಟ್ ಮಾಡಿದೆ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ ಬೆಳೆಸೋದಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಇನ್ನೂ ಸ್ವಲ್ಪ ಆ ಕಡೆದೆಲ್ಲ ಕ್ಲೀನಿಂಗ್ ಇದೆ, ಮಾಡಿಲ್ಲ. ಇವತ್ತು ನನ್ನ ಫ್ರೈಡೇ ಅಲ್ವಾ, ಸೊ ಹಂಗಾಗಿ ಧೂಳು ಅದೆಲ್ಲ ತೆಗೆಯೋದು ಬೇಡ ಅಂದ್ಬಿಟ್ಟು ನಾನು ಸುಮ್ಮನೆ ಆದೆ. ಸೊ ನಾಳೆ ಸ್ಯಾಟರ್ಡೆ ಬಂದ್ಬಿಟ್ಟು ಆ ಕಡೆ ಸ್ವಲ್ಪ ಇದೆಲ್ಲ ಕ್ಲೀನಿಂಗ್ ಮಾಡ್ಕೊಳ್ಳೋಣ. ಈ ಕಡೆದೆಲ್ಲ ಮಾಡ್ಕೊಂಡಿದ್ದೀನಿ, ಆ ಕಡೆ ಸ್ವಲ್ಪ ಕ್ಲೀನಿಂಗ್ ಮಾಡ್ಕೋಬೇಕು, ಧೂಳೆಲ್ಲ ಇದು ಮಾಡಿ. ಮತ್ತು ಇನ್ನು ಅವರು ನಾಳೆನೇ ಹೋಮ ಎಲ್ಲ ಮಾಡ್ತಾರಂತೆ ಊರಲ್ಲಿ. ಸೊ ನಾಳೆ ಹೋಮ ಮಾಡಿಬಿಟ್ಟು ಗೊತ್ತಿಲ್ಲ ಸಂಡೆನೋ ಮಂಡೆನೋ ತಿಥಿ ಮಾಡ್ತಾರೆ. ಅಂದರೆ ನಮ್ಮ ಕಡೆ ಏನಂದರೆ ಫಸ್ಟು ಕುಕ್ಕರ್ ತೆಗೆದುಬಿಟ್ಟು ಆಮೇಲೆ ತಿಂಡಿಗಳೆಲ್ಲ ಮಾಡ್ಕೊಳ್ತಾರೆ. ಸೊ ತಿಂಡಿ ಮಾಡಿಕೊಂಡು ಆಮೇಲೆ ತಿಥಿ ಬಿಟ್ಟಿಲ್ಲ ಅಂದರೆ ಸುಕ್ಕ ತೆಗೆದಿಲ್ಲ ಅಂದರೆ ಯಾರೋ ಊಟ ಮಾಡೋದಕ್ಕೆ ಬರೋದಿಲ್ಲ. ಹಾಗಾಗಿ ಫಸ್ಟು ಸುಕ್ಕ ತೆಗೆದುಬಿಡ್ತಾರೆ. ಗೊತ್ತಿಲ್ಲ ಇಲ್ಲಿಂದು ಹೇಗೆ ಮಾಡ್ತಾರೆ ಏನು ಅಂತ ಗೊತ್ತಿಲ್ಲ. ನಾವು ಹೋಗಬೇಕಿತ್ತು, ಬಟ್ ನಾಳೆ ಹೋಗಲ್ಲ. ನಾವು ತಿಥಿ ದಿವಸ ಹೋಗ್ತೀವಿ. ಗೊತ್ತಿಲ್ಲ ನನಗೆ ಯಾವತ್ತು ಮಾಡ್ತಾರೆ ಏನು ಅಂತ. ಯಾಕೆಂದರೆ ಸಂಡೇ ಬಂದ್ಬಿಟ್ಟು ಅಮಾವಾಸ್ಯೆ ಇದೆ. ಮಂಡೇ ಮಾಡ್ತಾರಾ ಅಥವಾ ಯಾವಾಗ ಮಾಡ್ತಾರೆ ಅಂತ ಗೊತ್ತಿಲ್ಲ. ಅದು ಹೋಗೋ ಟೈಮಿಗೆ ಅದು ಫಿಕ್ಸ್ಡ್ ಆಗುತ್ತೆ. ಹಿಂಗೆ ಅಂತ ನಮ್ಮ ಮಾವ ಫೋನ್ ಮಾಡಿ ಹೇಳ್ತಾರೆ, ಹಿಂಗೆ ಬನ್ನಿ ಅಂತ ನಾವು ಅದೇ ರೀತಿ ಪ್ಲ್ಯಾನ್ ಮಾಡ್ಕೊಳ್ತೀವಿ. ಹಾಗಾಗಿ ನಾನು ನಾಳೆನೇ ದೇವರೆಲ್ಲ ತೊಳೆಯೋಣ ಅಂತ ಅಂದ್ಕೊಂಡೆ, ಬಟ್ ಬೇಡ, ಅಲ್ಲೆಲ್ಲ ಸುಕ್ಕ ತೆಗೆದ್ಮೇಲೆ ಮನೆಗೆ ಬಂದುಬಿಟ್ಟು ಮನೆಯೆಲ್ಲ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡ್ಕೊಳ್ಳೋಣ ಅಂದ್ಕೊಂಡು ಅಲ್ಲಿದ್ದು ಅದು ಕ್ಯಾನ್ಸಲ್ ಆಯಿತು. ಸೊ ಹಾಗಾಗಿ ನಾಳೆ ಆ ಕೆಲಸ ಮಾಡಲ್ಲ. ನಂದು ಏನಿದೆ ಅದು ಎಲ್ಲ ಕ್ರೋಶ ವರ್ಕ್ ಮಾಡಿ ಇಟ್ಬಿಟ್ಟಿದ್ದೀನಿ. ಇನ್ನು ಕುಚ್ಚು ಕಟ್ಟಿಲ್ಲ, ಬೇಬಿ ಕುಚ್ಚು ಕಟ್ಟಿಲ್ಲ, ಕಟ್ಟಬೇಕು. ಮತ್ತು ಜೊತೆಗೆ ನನ್ನೊಂದು 2 ಸೀರೆ ಇದೆ, ಅದನ್ನು ಕೂಡ ಮಾಡ್ಕೊಳ್ಬೇಕು. ನೆಕ್ಸ್ಟ್ ವೀಕು ನನ್ನ ಕಸಿನ್ ಸಿಸ್ಟರ್ ಮನೆ ಗೃಹ ಪ್ರವೇಶ ಇದೆ, ಇಲ್ಲೇ ನಮ್ಮ ಮನೆ ನಿಯರೇ. ಸೊ ಹಂಗಾಗಿ ಅಷ್ಟೇ ನಂದು ಒಂದು ಸ್ಯಾರಿಗಾದರೂ ಕುಚ್ಚು ಕಟ್ಕೊಳ್ಳೋಣ ಅಂತ. ಯಾಕೆಂದರೆ ಎಲ್ಲರದ್ದು ಸ್ಯಾರಿ ಕಟ್ಕೊಡ್ತೀನಿ, ಬಟ್ ನನ್ನ ಸ್ಯಾರಿ ಕಟ್ಕೊಳ್ಳುವಾಗ ಹಾಗೆ ಹಾಕ್ಕೊಳ್ಳೋಣ. ನೆನೆನೂ ಹಾಗೆ ಆಯಿತು. ಸಂಕ್ರಾಂತಿ ಹಬ್ಬಕ್ಕೆ ಕುತ್ಕೊಂಡು ಸೀರೆಗೂ ಕುಚ್ಚು ಕಟ್ಕೊಳ್ಳೋಣ ಅಂತ ಬೀಡ್ಸ್ ಎಲ್ಲ ತೊಗೊಂಡು ಬಂದೆ, ಬಟ್ ಮಾಡ್ಕೊಳಕ್ಕಾಗಿಲ್ಲ. ಅದನ್ನೇನಂದರೆ ನಾನು ವೀಡಿಯೋ ಮಾಡ್ಕೊಂಡು ಮಾಡೋಣ ಅಂತೇಳಿ ಅಂದ್ಕೊಂಡೆ, ಅದಕ್ಕೋಸ್ಕರ ಅದು ಮಾಡ್ಕೊಳಕ್ಕಾಗಿಲ್ಲ. ಇಲ್ಲಾಂದರೆ ಮಾಡ್ಬಿಡ್ಬೋದಾಗಿತ್ತು. ಅದಕ್ಕೆ ಅದು ಹಾಗೆ ಉಟ್ಕೊಂಡಿದ್ದಾಯಿತು. ಅದಕ್ಕೆ ಇನ್ನಾದರೂ ಬರೋದಾದರೂ 2 ಕುಚ್ಚು ಹಾಕೊಳ್ಳೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ನೋಡೋಣ, ಈ ವಾರ ಇನ್ನೇನು ಕೆಲಸ ಇಲ್ಲ. ಅವ್ರದ್ದೊಂದು ಸೀರೆ, ಒಂದಷ್ಟು ಸೀರೆ ಇದೆ, ಅದು ಮುಗಿಸ್ಬಿಟ್ಟು ಅಂದರೆ ಇನ್ಯಾವ ಕೆಲಸನೂ ನನಗಿರಲ್ಲ. ಸೊ ಹಂಗಾಗಿ ಈಗ ನನ್ನ ಸೀರೆಗಳಿಗೆ ಮಾಡ್ಕೊಳ್ಳೋಣ. 2 ಬ್ಲೌಸ್ ಹೊಲ್ಕೊಳ್ಳೋದಿದೆ, ನಾರ್ಮಲ್ ಬ್ಲೌಸ್ಗಳು, ಅದನ್ನು ಸ್ಟಿಚ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಈ ವಾರ ಪ್ಲ್ಯಾನಲ್ಲಿ ಇದ್ದೀನಿ, ಗೊತ್ತಿಲ್ಲ ಏನೇನೆಲ್ಲ ಆಗುತ್ತೆ ಅಂತ. ಸೊ ಇವಾಗ ಅಡುಗೆ ಮಾಡಿಬಿಡ್ತೀನಿ, ಆಮೇಲೆ ನಾನು ಕುಚ್ಚು ವರ್ಕ್ ಕಂಪ್ಲೀಟ್ ಮಾಡಿ ಆಮೇಲಿಂದ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ನನ್ನ ಮಗನಿಗೆ ಇವತ್ತು ಓದ್ಕೊಳ್ಳೋದು ಬರ್ಕೊಳ್ಳೋದು ಎಲ್ಲ ಏನೂ ಇಲ್ವಂತೆ. ಅದಕ್ಕೆ ಬಂದವನು ಮುಳ್ಕೊಂಡಿದ್ದಾನೆ ಬೆಡ್ಶೀಟನ್ನು ಮುಚ್ಕೊಂಡು. ಅದಕ್ಕೆ ಎಬ್ಬಿಸ್ತಾ ಇದ್ದೀನಿ ಅವಾಗಿಂದ ಎದ್ದೋಳ ಮೇಲೆ. ಅಂದರೆ ಸುಮ್ಮನೆ ಮಲಗಿದ್ದ, ಎಬ್ಬಿಸ್ತಾ ಇದ್ದೀನಿ ಓದ್ಕೊಳ್ಳೋ. ಇನ್ನೇ ನೆಕ್ಸ್ಟ್ ಮಂತು ಟೆಸ್ಟ್ ಆಯಿತು ಅಂದರೆ ಅದು ಹಿಂದೆಯೇ ಎಕ್ಸಾಮ್ ಸ್ಟಾರ್ಟ್ ಆಗಿಬಿಡುತ್ತೆ. ಇವಾಗಿಂದ ರಿವೈಸ್ ಮಾಡ್ಕೊ, 1 ಮಂತ್ ಇರೋ ಥರನೇ ಅಂದರೆ ಕೇಳಲ್ಲ, ಹಿಂಗೆ ಇದು ಮಾಡ್ಕೊಂಡಿರ್ತಾನೆ. ಅವ್ರವ್ರ ಇಷ್ಟ. ಹೈಸ್ಕೂಲ್ ಬರೋವರೆಗೂ ನಾನು ಕೂರ್ಸಿ ಹೇಳ್ಕೊಟ್ಟಿದ್ದೀನಿ. ಈಗ ಹೈಸ್ಕೂಲಿಗೆ ಬಂದಿದ್ದಾರೆ, ನಾವು ಓದ್ಕೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು, ನಂದೇನು ಇಲ್ಲ ಅಲ್ಲಪ್ಪ. ನೋಡು, ಅಷ್ಟು ಬೇಗ ಟಿ ವಿನ ಆನ್ ಮಾಡ್ಕೊಂಡಿದ್ದಾನೆ. ಒಳ್ಳೆ ಹೆಣ್ಮಕ್ಳುಗಳು ಕುತ್ಕೊಂಡು ನೋಡ್ತಾರಲ್ಲ ಸೀರಿಯಲ್, ಆ ಥರ ನೋಡ್ತಾನೆ ನನ್ನ ಮಗ ಅಲ್ವಪ್ಪ. ಸೀರಿಯಲ್ ನೋಡ್ಬೇಕೇನಾ? ಇನ್ನು ನೆಕ್ಸ್ಟ್ ವೀಕಿಂದ ಬಿಗ್ ಬಾಸ್ ಕೂಡ ಮುಗ್ದೋಗುತ್ತೆ. ನಾನಂತ ಟಿ ವಿನೇ ನೋಡೋಕೆ ಹೋಗಲ್ಲ. ಬಿಗ್ ಬಾಸ್ ಇರೋದ್ರಿಂದ ಅಟ್ಲೀಸ್ಟ್ 9:30 ಒಂದು 11 o'clockವರೆಗೂ ಟಿ ವಿ ಮುಂದೆ ಕೂತ್ಕೊಳ್ತಾ ಇದ್ದೆ. ಇನ್ನು ಬಿಗ್ ಬಾಸ್ ಇರೋದಿಲ್ಲ. ವೀಕ್ಲಿ ಅದೇನೋ ಗಿಲಿ ಅಂತ ತೋರಿಸ್ತಾ ಇದ್ದಾರೆ. ಅದು ಬೇಕಾದ್ರೆ ಆ ಥರದ ಪ್ರೋಗ್ರಾಮ್ಗಳಾದರೆ 1 hour ಕೂತ್ಕೊಂಡು ನೋಡ್ತೀನಿ ಅಷ್ಟೇ. ನನಗೆ ತಮಾಷೆಗಿರಬೇಕು, ಜೋಕಾಗಿ ನಗಿಸ್ಬೇಕು, ಆ ಥರ ಸೀರಿಯಲ್ಗಳನ್ನ ನೋಡ್ತೀನಿ. ಈ ದಿನ ಈ ಕಷ್ಟ ಸುಖದ ಇರುತ್ತಲ್ಲ ಆ ಸೀರಿಯಲ್ಗಳನ್ನ ಎಳಿಬೇಕಾರೆ ಅಂದರೆ ನನಗೆ ನಿಜ ಇಷ್ಟನೇ ಆಗಲ್ಲ. ಅದಕ್ಕೆ ನಾನು ನೋಡೋಕ್ಕೆ ಹೋಗಲ್ಲ. ಸೀರಿಯಲ್ಗಳೇ ಬೇಡ ನನಗೆ, ಪ್ರವಾಸ. ನಂತರ ತುಂಬ ಜನ ಇರ್ತಾರೆ ಅಂತ ಅಂದ್ಕೊಳ್ತೀನಿ ಸೀರಿಯಲ್ ನೋಡದೇ ಇರೋರು. ಸೀರಿಯಲ್ ನೋಡೋರು ತುಂಬ ಜನ ಇರ್ತೀರಾ, ಅವ್ರವ್ರ ಅನಿಸಿಕೆ ಅಷ್ಟೇ. ಬಟ್ ಬಿಗ್ ಬಾಸ್ಗೆ ಈ ಸಲ ನಾನಂತೂ ಗಿಲ್ಲಿಗೆ ವೋಟ್ ಮಾಡಿದ್ದೀನಿ. ನನ್ನ ಮಗ ಮಾಡಿಲ್ಲ ಅಲ್ವ ಶಿಶಿರ್? ನೀನು ವೋಟ್ ಮಾಡಿಲ್ಲ ಅಲ್ಲ? ನೀನು ಮಾಡ್ದ? ಅವಾಗಲೇ ಮಾಡ್ಬೇಕಾ? ಸೊ ಯಾರ್ಯಾರೆಲ್ಲ ಗಿಲ್ಲಿಗೆ ವೋಟ್ ಹಾಕಿದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ ಆಯಿತಾ. ನನಗಂತೂ ಪರ್ಸ್ನಲ್ ಆಗಿ ಅವ್ರು ಆಡಿದಂಥ ಆಟ ನಂಗೆ ತುಂಬ ಇಷ್ಟ ಆಯಿತು. ಹಾಗಾಗಿ ಅದೇ ತುಂಬ ನಗಿಸಿದ್ದಾರೆ.
ಅವ್ರು ಕೊಡ್ತಾ ಇದ್ದಂಥ ಕೌಂಟ್ರ್ ಇರ್ಬೋದು, ಮತ್ತು ಅವ್ರು ಕೊಡ್ತಾ ಇದ್ದ ನಾಮಿನೇಷನ್ ರೀಸನ್ ಇರ್ಬೋದು, ಎಲ್ಲ ಚೆನ್ನಾಗಿತ್ತು. ನನಗೆ ಅದು ಪರ್ಸನಲ್ ಇಷ್ಟ ಆಯಿತು. ಸೊ ಹಂಗಾಗಿ ನಾನು ಗಿಲ್ಲಿಗೆ ಓಟ್ ಮಾಡಿದ್ದೀನಿ. ನೀವು ಯಾರಿಗೆ ಓಟ್ ಮಾಡ್ತೀನಿ ಅಂತ ನನಗೆ ಕಮೆಂಟ್ ಮಾಡಿ. ಈಗ ಅಡುಗೆ ಮಾಡ್ಕೊತಿದ್ವಿ. ಅಡುಗೆ ಮಾಡಿಬಿಟ್ಟು ಆ್ಯಕ್ಚುಲಿ ನೆನ್ನೆ ಏನೋ ಫೇಸ್ ಮಾಸ್ಕ್ ಹೀಟ್ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಓದ್ರಿದ್ದು ತರಿಸ್ಕೊಂಡೆ, ಬಟ್ ತಲೆನೋವು ಇದರಿಂದ ಹಾಕ್ಕೊಳ್ಳೋಕ್ಕೆ ಆಗಿಲ್ಲ. ಅದ್ರ ಜೊತೆಗೆ ಈಗ ಏನಾದ್ರು ಊರಿಗೆ ಹೋದ್ರೂ ಕೂಡ ಬಿಸಿಲಲ್ಲೆಲ್ಲ ಹೋಗಿ ಬರ್ತೀವಿ, ಮತ್ತೆ ಟ್ಯಾನ್ ಆಗುತ್ತಲ್ವ. ಹಾಗಾಗಿ ಅಲ್ಲೆಲ್ಲ ಊರಿಂದೆಲ್ಲ ಮುಗಿಸ್ಕೊಂಡು ಬಂದಮೇಲೆ ಹಾಕ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಬಟ್ ಇನ್ನೊಂದು ನಾನು ಡಿಮಾರ್ಟಲ್ಲಿ ಒಂದು ತಂದಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ಳೋಣ. ಟೀಟ್ರಿದೇನು ತಂದು ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಆದರೆ ಇವತ್ತು ಹಾಕ್ಕೊಳ್ತೀನಿ. ಅದನ್ನು ಹಾಕ್ಕೊಂಡು ಒಂದು ವೀಕ್ ಬಿಟ್ಬಿಟ್ಟು ಹೋಗ್ತಿದ್ದು ಹಾಕ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು. ಆ್ಯಕ್ಚುಲಿ ಸಂಕ್ರಾಂತಿಗೆ ತಂದಿದ್ದು ನಾನು ಅಂದ್ಕೊಂಡಿದ್ದು, ಬಟ್ ತಗೊಳ್ಳಿ ಇವಾಗ ಸಂಕ್ರಾಂತಿ ಹಬ್ಬನೇ ಮುಗಿದೋಯ್ತು. ಅದಕ್ಕೆ ಸಂಕ್ರಾಂತಿ ಹಬ್ಬ ಮುಗಿದೋಗಿದೆ. ನೆಕ್ಸ್ಟ್ ವೀಕು ಅಲ್ಲೆಲ್ಲ ಊರಿಗೆಲ್ಲ ಹೋಗಿ ಬಂದಮೇಲೆ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಬೇಗ ಅಡುಗೆ ಮಾಡಿಬಿಟ್ರೆ ಯಾವ ತಲೆನೋವುಗಳ ಇಲ್ಲ ಅಂದರೆ ಈ ಕುಚ್ಚು ಕಟ್ಟೋದು ಹಿಡ್ಕೊಂಡು ಕುತ್ಕೊಂಡೆ ನಾನು ಅಂತಂದರೆ ಮತ್ತೆ ಎದೋಡಕ್ಕೆ ಬೇಜಾರು. ಒಂದ್ಸಲ ಕುತ್ಕೊಂಡ್ಬಿಟ್ರೆ ಎದೋಡಕ್ಕೆ ಬೇಜಾರು. ಸೊ ಅಡುಗೆ ಮಾಡ್ಬಿಟ್ಟು ಸಿಗ್ತೀನಿ ಆಯಿತಾ. ಒಂದು ಕಡೆ ಅಡುಗೆಗೂ ಮಾಡಿಕೊಂಡು ಇನ್ನೊಂದು ಕಡೆ ಕುಚ್ಚು ವರ್ಕು ಕೂಡ ಸ್ಟಾರ್ಟ್ ಮಾಡಿಕೊಂಡೆ. ಸೊ ಇದು ಒಂದೇ ಕ್ರೋಶ ವರ್ಕ್ ಬ್ಯಾಲೆನ್ಸ್ ಇದ್ದಿದ್ದಂಥದ್ದು. ಇನ್ನು ಮಿಕ್ಕಿದೆಲ್ಲ ಸ್ಯಾರಿ ಕ್ರೋಶ ವರ್ಕ್ ಕಂಪ್ಲೀಟ್ ಆಗಿದೆ. ಬೇಬಿ ಕುಚ್ಚು ಕಟ್ಟೋದೊಂದೇ ಬಾಕಿ. ನೋಡ್ಬೋದು ಪ್ರತಿದಿನ ನನ್ನ ಕೆಲಸ ಹಿಂಗೆ ಇರುತ್ತೆ, ಏನಾದ್ರು ಒಂದಿರುತ್ತೆ. ಅದ್ರಲ್ಲಿ ಸ್ವಲ್ಪ ಮಧ್ಯಾಹ್ನ ಟೈಮ್ ರೆಸ್ಟ್ ಮಾಡ್ತೀನಿ. ಅದೆಲ್ಲ ಸೇರಿ ಈ ಥರ ಲೇಟ್ ಆಗ್ತಾ ಇರುತ್ತೆ. ಕೂತ್ಕೊಂಡ್ರೆ ಒಂದೇ ಸಮ ಕೂತ್ಕೊಂಡು ಮಾಡಿಬಿಡ್ತೀನಿ ಫಾಸ್ಟಾಗಿ. ಬಟ್ ಇಂಟ್ರೆಸ್ಟ್ ಇಲ್ಲ ಅಂದರೆ ನಿಧಾನ ಆಗಿಬಿಡುತ್ತೆ ಸೀರೆಗಳು ಅಂತಲೇ ಹೇಳ್ಬೋದು. ಸೊ ಎಲ್ಲ ಮೈಸೂರು ಕ್ರೇಪ್ ಸಿಲ್ಕ್ ಆಗಿದ್ದರಿಂದ ಅದು ಸ್ವಲ್ಪ ನಿಧಾನವಾಗಿ ಮಾಡಬೇಕು, ಏಕೆಂದರೆ ಅದು ಸಾಫ್ಟ್ ಇರುತ್ತೆ ಸ್ಯಾರಿ. ಸೊ ನಾವು ಬೇಗ ಮಾಡ್ತೀವಿ ಅಂತ ಹೇಳಿದ್ರೆ ರಿಂಕಲ್ ಆಗಿಬಿಡುತ್ತೆ, ಅಥವಾ ಒಂಥರ ಸ್ಯಾರಿ ಹೇಳ್ಕೊಳ್ಳೋದು ಆ ಥರದ್ದೆಲ್ಲ ಆಗಿಬಿಡುತ್ತೆ. ಅದಕ್ಕೋಸ್ಕರ ಮೈಸೂರು ಕ್ರೇಪ್ ಸಿಲ್ಕಲ್ಲಿ ಎಸ್ಪೆಷಲಿ ಸ್ವಲ್ಪ ನಿಧಾನವಾಗಿ ಮಾಡಬೇಕಾಗುತ್ತೆ. ಬಟ್ಟೆ ಡೆಲಿಕೇಟ್ ಇರೋದ್ರಿಂದ ನಿಧಾನವಾಗಿ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಲೇಟ್ ಆಯಿತು ಅಷ್ಟೇ. ಸೊ ಇದು ಒಂದೇ ಡಿಸೈನು 2 ಸೀರೆ ಕೂಡ ಹೇಳಿದ್ರು ಅವರು. ಸೊ ಹಂಗಾಗಿ ಹಿಂದಿಂದ ಬ್ಯಾಕ್ ಟು ಬ್ಯಾಕ್ 2 ಸೀರೆನ ನಾನು ಮಾಡ್ಕೊಂಡಿದ್ದೀನಿ. ಅದು ವಿಡಿಯೋ ಕೂಡ ಮಾಡ್ಕೊಂಡಿದ್ದೀನಿ. ಅದೇ ಬೇಬಿ ಕುಚ್ಚು ಕಟ್ಟದೇ ಇರೋದ್ರಿಂದ ನಾನು ಎಡಿಟ್ ಮಾಡೋಕ್ಕಾಗಿಲ್ಲ ಅಷ್ಟೇ. ಸೊ ಆದಷ್ಟು ಬೇಗ ಇದೆಲ್ಲ ಕಂಪ್ಲೀಟ್ ಮಾಡಿ ಕೂಡ ಅದನ್ನು ಎಡಿಟ್ ಮಾಡಿ ನಾನು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಇನ್ನೇನು ಫ್ರೀನೇ ಇರ್ತೀನಿ ನಾನು. ಆದಷ್ಟು ಸ್ಯಾಂಪಲ್ ವಿಡಿಯೋಗಳನ್ನ ಮಾಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಬೇಳೆ ರಸಮ್ ಕೂಡ ರೆಡಿಯಾಗಿತ್ತು. ಅವ್ರಿಗೆ ಬರೋವಾಗ ಹಪ್ಪಳ ತೊಗೊಂಡು ಬನ್ನಿ ಅಂತ ಹೇಳಿದೆ. ನಾನು ಏನಂದರೆ ಹಾಗೆ ಕೂಡ ತಿಂದ್ಬಿಡ್ತೀನಿ, ನನಗೇನು ನೆಂಚ್ಕೊಳ್ಳೋದಕ್ಕೆ ಆ ಥರದ್ದೆಲ್ಲ ಏನೂ ಬೇಕಾಗಿಲ್ಲ. ಬಟ್ ನನ್ನ ಮಗನಿಗೆ, ನನ್ನ ಹಸ್ಬೆಂಡಿಗೆ ನೆಂಚ್ಕೊಳ್ಳೋದಕ್ಕೆ ಇರಲೇಬೇಕು ಈ ಥರ ರಸಮ್ಮು, ಬೇಳೆ ರಸಮ್ ಆ ಥರ ಮಾಡಿದಾಗ. ಸೊ ಆ ಊಟ ಎಲ್ಲ ಆಯಿತು. ಆದಮೇಲೆ ಬಿಗ್ ಬಾಸ್ ನೋಡಿಕೊಂಡು ಆಲ್ಮೋಸ್ಟ್ ಒಂದು 3 ಲೈನ್ಸ್ ಕಂಪ್ಲೀಟ್ ಮಾಡಿದ್ದೆ ನಾನು. ಅಂದರೆ 3 ಸ್ಟೆಪ್ ಕಂಪ್ಲೀಟ್ ಮಾಡಿದೆ. ಇದು ಬಂದುಬಿಟ್ಟು 3ನೇ ಸ್ಟೆಪ್ ಅಂತ ಅಂದ್ಕೊಳ್ತೀನಿ. ಸೊ 3ನೇ ಸ್ಟೆಪ್ ಒಂದು ಅರ್ಧ ಕಂಪ್ಲೀಟ್ ಆಯಿತು. ಇನ್ನೊಂದು ಸ್ವಲ್ಪ ಬ್ಯಾಲೆನ್ಸ್ ಇತ್ತು. ತುಂಬ ಲೇಟ್ ಆಗಿದ್ದರಿಂದ ಆಲ್ರೆಡಿ 11:30 ಏನೋ ಆಗಿಬಿಟ್ಟಿತ್ತು. ಅಲ್ಲಿವರೆಗೂ ಮಾಡಿದೆ. ಆಮೇಲೆ ಆಗಿಲ್ಲ, ನೆಕ್ಸ್ಟ್ ಡೇ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸುಮ್ಮನೆ ಅದೇ ನೋಡ್ಬೋದು. ದಾರ ಸುತ್ತಿ ನನಗೆ ಗೊತ್ತಿರಲ್ಲ, ಬಿಗ್ ಬಾಸ್ ನೋಡ್ಕೊಂಡು ಆ ಕಡೆ ಫೋಕಸ್ ಮಾಡಿ ಟೈಟಾಗಿ ದಾರ ಸುತ್ತಿಟ್ಕೊಂಡಿರ್ತೀನಿ. ಹಿಂಗಾಗಿದೆ ನನ್ನ ಫಿಂಗರ್ ಅಂಥೇಳಿ ಅಷ್ಟೇ. ಅವತ್ತಿನ ದಿನ ಇಷ್ಟು ವ್ಲಾಗ್ನ ಮಾಡಿದೆ. ಅದಾದಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗಿಂದ ನಾನು ವ್ಲಾಗೇ ಮಾಡ್ಕೊಳ್ಳಿಲ್ಲ ಅಂತಲೇ ಹೇಳ್ಬೋದು. ಅದೇನಿದೆ ಕುಚ್ಚು ವರ್ಕ್ ಅದನ್ನೇ ಕಂಪ್ಲೀಟ್ ಮಾಡ್ಕೊಂಡು ಕೂತ್ಕೊಂಡಿದೆ. ಇದು ಏನು ಡಿಮಾರ್ಟಿಂದ ಶೀಟ್ ಮಾಸ್ಕ್ ತೊಗೊಂಡು ಬಂದಿದೆ ಅಂತ ಹೇಳಿದ್ನಲ್ಲ, ಅದನ್ನು ಅಪ್ಲೈ ಮಾಡ್ಕೊಂಬಿಡೋಣ. ಇನ್ನು ನಾಳೆ ಅಂತ ಹೋದರೆ ಅದು ಎಕ್ಸ್ಪೈರಿನೇ ಆಗೋಗುತ್ತೆ ಅಂದ್ಬಿಟ್ಟು ಹಾಕ್ಕೊಳ್ಳೋಣ ಶೀಟ್ ಮಾಸ್ಕ್ ಅಂತ ಹಾಕ್ಕೊಳ್ತಾ ಇದ್ದೀನಿ. ಎಕ್ಸಸ್ ಏನು ಸೀರಮ್ ಇರುತ್ತೆ ಅದನ್ನೆಲ್ಲ ಸ್ವಲ್ಪ ನೆಕ್ಕಿಗೂ ಕೂಡ ಅಪ್ಲೈ ಮಾಡ್ಕೊಳ್ತೀನಿ.
ಶೀಟ್ ಮಾಸ್ಕ್ ಹಾಕ್ಕೊಂಡು ನನ್ನ ಫೇಸ್ ಫುಲ್ ಸಾಫ್ಟ್ ಆಗಿಬಿಟ್ಟಿದೆ. ಆ್ಯಕ್ಚುಲಿ ಓತ್ರಿ ಹಾಕ್ಕೊಳ್ಳಿಲ್ಲ ನಾನು, ಟೀ ಟ್ರೀ ಆಯಿಲು ನಾನು ಡಿಮಾರ್ಟಲ್ಲಿ ತೊಗೊಂಬಂದಿದ್ದು ಹಾಕ್ಕೊಂಡಿದ್ದೀನಿ. ತುಂಬ ದಿನ ಹಾಕೋಬೇಕು ಅಂದ್ಕೊಂಡು ಹಾಕ್ಕೊಳ್ಳೋಕ್ಕೆ ಆಗಿರಲಿಲ್ಲ. ಸೊ ಹಂಗಾಗಿ ಇವತ್ತಾದರೂ ಅಟ್ಲೀಸ್ಟ್ ಹಾಕ್ಕೊಳ್ಳೋಣ ಅಂತೇಳಿ ಹಾಕ್ಕೊಂಡೆ. ಒಂಥರ ಅದು ಶೀಟ್ ಮಾಸ್ಕ್ ಹಾಕ್ಕೊಂಡಾಗ ಫೇಸ್ ಎಲ್ಲ ಸಾಫ್ಟಾಗಿರುತ್ತೆ, ಈ ಫೇಶಿಯಲ್ ಮಾಡಿಸ್ಕೊಂಡಾಗಿರುತ್ತೆ ಆ ಥರ ಫೀಲ್ ಆಗುತ್ತೆ. ಸೊ ಇವತ್ತು ಬಂದುಬಿಟ್ಟು ಸ್ಯಾಟರ್ಡೆ ಶೀಟ್ ಮಾಸ್ಕ್ ಹಾಕ್ಕೊಳ್ಳೋದು ಒಂದೇ ನಾನು ರೆಕಾರ್ಡ್ ಮಾಡ್ಕೊಂಡಿದ್ದು. ಅದಾದಮೇಲೆ ಕುಚ್ಚು ಕಟ್ಟೋದಿತ್ತು, ಜೊತೆಗೆ ನನ್ನ ಮನೆ ಕೆಲಸಗಳು ಎಲ್ಲ ಇತ್ತು. ಅದನ್ನು ಮುಗಿಸಿ ಇವಾಗ ನೈಟು ಇಡ್ಲಿಗೆ ರುಬ್ಬೋಣ ಅಂತ ಬಂದೆ. ಇಡ್ಲಿ ರುಬ್ಬಿಟ್ಟು ಇಟ್ಟಿದ್ದೀನಿ. ನಾಳೆ ಇಡ್ಲಿ ಮಾಡೋಣ ಅಂತ. ನಾಳೆ ಸಂಡೇ. ಯಾಕೆ ಇಡ್ಲಿ ಅಂದರೆ ನಾಳೆ ಬಂದುಬಿಟ್ಟು ತಿಥಿ ಇಟ್ಕೊಂಡಿದ್ದಾರೆ. ಸೊ ತಿಥಿ ಕಾರ್ಯ ಇದೆ, ನಾಳೆ ಊರಿಗೆ ಹೋಗಬೇಕು ನಾವು. ಹಾಗಾಗಿ ಸಿಂಪಲಾಗಿ ಇಡ್ಲಿ ಮಾಡೋಣ ಅಂಥೇಳಿ ಬೆಳಗ್ಗೆ ಎದ್ದು ಇಡ್ಲಿ ಚಟ್ನಿ ಮಾಡ್ಕೊಂಡು ತಿಂದ್ಕೊಂಡು ಹೋಗೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಇಡ್ಲಿಗೆ ರುಬ್ಬಿಟ್ಟಿದ್ದೀನಿ, ರವೆ ಇಡ್ಲಿಗೆ. ಮತ್ತು ಎಲ್ಲ ಕೆಲಸ ಮುಗಿಸಿ ಮಲ್ಕೊಳ್ಳೋಣ ಅಂದ್ಕೊಂಡೆ. ಬಟ್ ಈ ಥಂಡಿನಲ್ಲಿ ಈಚೆ ಹೋಗಿ ಕೆಲಸ ಮಾಡಬೇಕಂದ್ರೆ ಒಂಥರ ಆಗುತ್ತೆ. ಅದಕ್ಕೆ ಮಾರ್ನಿಂಗ್ ಎದ್ಬಿಟ್ಟು ಕೆಲಸ ಮಾಡ್ಕೊಳ್ಳೋಣ ಅಂದ್ಕೊಂಡು ಮಂಡೇ ಬಂದುಬಿಟ್ಟು ದೇವರೆಲ್ಲ ತೊಳೆದು ನಾನು ಮನೇಲಿ ಪೂಜೆ ಮಾಡಬೇಕು, ತೀರ್ಥ ಹಾಕಿ. ಸೊ ಹಂಗಾಗಿ ಮಂಡೇನೂ ಕೂಡ ಫುಲ್ಲು ಬಿಸಿ ಇರ್ತೀನಿ. ಗೊತ್ತಿಲ್ಲ ಅವತ್ತೇನು ಕಂಪ್ಲೀಟ್ ಆಗುತ್ತೆ ಏನೋ ಅಂತ. ಬಟ್ ನಾಳೆ ಅಂತೂ ಊರಿಗೆ ಹೋಗಬೇಕು. ಅದಕ್ಕೋಸ್ಕರ ಅಂತ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಬಟ್ ಆಗಲಿಲ್ಲ. ಬೆಳಗ್ಗೆ ಬೇಗ ಎದ್ಬಿಟ್ಟು ಸ್ವಲ್ಪ ಮಾಡ್ಕೊಂಡ್ರಾಯ್ತು. నేను ಪೂಜೆ ಎಲ್ಲ ಮಾಡಿಬಿಟ್ಟು ಹೋಗಲ್ಲ, ಅಲ್ಲಿ ಹೋಗಿ ಬಂದಮೇಲೆ ಮಂಡೇನೇ ಪೂಜೆ ಮಾಡೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ದೀನಿ. ಸೊ ಅಲ್ಲೂ ಕೂಡ ಮನೆಯಿಂದ ಎಲ್ಲರೂ ಅತ್ತೆ ಮಾವ ಅಕ್ಕ ಬಾವ ಮತ್ತು ಊರಿನ ಮಂಜುವತ್ತಿಗೆ ಎಲ್ಲ ಬಂದಿದ್ದಾರೆ. ಎಲ್ಲರೂ ಕೂಡ ಅವರು ಅಲ್ಲಿಂದ ಬರ್ತಾರೆ. ನಾನು ಹಸ್ಬೆಂಡು ಇಲ್ಲಿಂದ ಮನೆಯಿಂದ ಈ ಕಡೆ ಹೊರಡ್ತೀವಿ ಗಾಡಿನಲ್ಲಿ. ನೋಡೋಣ ಬೆಳಗ್ಗೆ ಏನಾಗುತ್ತೆ. ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇವಾಗ ಬಿಗ್ ಬಾಸ್ ಮುಗೀತು. ಇನ್ನು ನಾಳೆ ಒಂದೇ ದಿನ ಬಿಗ್ ಬಾಸ್ ಇರೋದು. ಆಮೇಲೆ ನನ್ನ ರೊಟೀನೇ ಚೇಂಜ್ ಆಗಿಬಿಡುತ್ತೆ. ಆ ಬಿಗ್ ಬಾಸ್ ಇರೋದ್ರಿಂದನೇ ಟಿ ವಿ ಮುಂದೆ ಬಂದು ಕೂತ್ಕೊಳ್ತಾ ಇದೆ. ಇನ್ನು ಆ ಕಡೆ ಟಿ ವಿ ಕಡೆ ಅಷ್ಟು ಇಂಟ್ರೆಸ್ಟ್ ಇರಲ್ಲ ನನಗೆ. ತೋರಿಸ್ತೀನಿ ಯಾವ ರೀತಿ ಕುಚ್ಚು ಈ ಒಂದು ಸೀರೆ ಕಟ್ಟಿದ್ದೀನಿ. ಕಲರ್ ಅಷ್ಟೇನು ಡಿಸೈನ್ ತೋರಿಸಿದ್ನಲ್ಲ ಅದೇ ಡಿಸೈನೇ ಕಟ್ಟಿರೋದು. ಬಟ್ ಕಲರ್ ಕಾಂಬಿನೇಷನ್ ಬೇರೆ ಇದೆ ಅಷ್ಟೇ. ಟೈಮ್ ನೋಡ್ಬೋದು. ನನ್ನೊಂದು ಕಾಲು ಆಗ್ತಾಯಿದೆ, ನನ್ನೊಂದು ಕಾಲು. ಈ ಚಳಿನಲ್ಲಿ ನನ್ನ ಮಗ ಏನು ಜೋರಾಗಿ ಫ್ಯಾನ್ ಹಾಕೋತಾನೆ ಅಂದರೆ ತೀರೋದು ಒಂಥರ ನನಗೆ. ಸೊ ಈ ಥರ ಕಟ್ಟಿದ್ದೀನಿ. ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ. ಸೊ ಈ ಒಂದು ಡಿಸೈನ್ ಕೂಡ ಚೆನ್ನಾಗಿ ಬಂದಿದೆ. ಆಮೇಲೆ ಬ್ಯಾಕ್ ಕ್ಯಾಮ್ರಾದಲ್ಲಿ ಪೂರ್ತಿ ಅಂದರೆ ಕುಚ್ಚು ಕಟ್ಟಿದ ಮೇಲೆ ನಾನು ಶೇರ್ ಮಾಡ್ತೀನಿ ಆಯಿತಾ. ಸೊ ಈ ಥರ ಮತ್ತು ಇದು 3D ಕಲರ್ ಅಂತ ಹೇಳಿದೆ. ಸೊ ಆ ಪರ್ಪಲ್ ಅದೇನು ಹೇಳ್ತಾರೆ, ಮೆಜೆಂತಾ ಪಿಂಕ್ ಏನು ಹೇಳ್ತಾರೆ, ಅದು ಆ ಕಲರು ನಾನು ಕುಚ್ಚು ಕಟ್ಟುವಂಥದ್ದು. ಆವಾಗ ಯಾವ ರೀತಿ ಕಾಣುತ್ತೆ ನೋಡಿ. ಪೂರ್ತಿ ಕಂಪ್ಲೀಟಾಗಿ ನಾನು ಕುಚ್ಚೆಲ್ಲ ಕಟ್ಟಾದ್ರೂ ಕೂಡ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಆಯಿತಾ. ಸೊ ಇವಾಗ ಎಲ್ಲರೂ ಮಲಗಿದಾಯಿತು, ನಾನು ಮಲ್ಕೊಳ್ತೀನಿ. ಗುಡ್ ನೈಟ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಎಲ್ಲ ಕೆಲಸ ಮುಗಿಸಿ ರೆಡಿಯಾಗಿ ತಿಂಡಿ ಮಾಡ್ತಾಯಿದ್ದೀನಿ. ತಿಂಡಿಗೆ ಇವತ್ತು ಇಡ್ಲಿ ಚಟ್ನಿ ಮಾಡಿದ್ದೆ ಮನೆಯಲ್ಲೇ. ಸೊ ತಿಂದ್ಬಿಟ್ಟು ಹೊರಡೋಣ ಅಂತೇಳಿ ರೆಡಿಯಾಗಿದ್ದೀವಿ. ಹಸ್ಬೆಂಡ್ ರೆಡಿಯಾಗಿದ್ದಾರೆ, ರೆಡಿ ಆಗ್ತಾಯಿದ್ದಾರೆ. ನಾನು ರೆಡಿಯಾಗಿದ್ದೀನಿ. ತಿಂಡಿ ತಿಂದ್ಬಿಟ್ಟು ಅವ್ರದ್ದೆಲ್ಲ ಆಯಿತು. ಸೊ ನಾನು ತಿಂತೀನಿ. ನನ್ನ ಮಗ ಇಡ್ಲಿ ಎಲ್ಲ ತೆಗೆದಿರ್ತಾ ಇದ್ದಾನೆ. ಇಡ್ಲಿ ಹಾಕಿಟ್ಬಿಟ್ಟು ಬಂದಿದೆ. ಅವನ್ನೆಲ್ಲ ಓಪನ್ ಮಾಡ್ತವನೆ. ಓನ್ ಮಾಡ್ತಾ ಇದ್ದೆ ಮಗನೇ. ಹಾಂ, ಮುಖ ತೋರಿಸು ಇಲ್ಲಿ. ಇಡ್ಲಿದೆಲ್ಲ ಹಾಕಿಟ್ಟಿದ್ದೆ. ನನ್ನ ಮಗ ತೆಗೆದು ಹಾಟ್ ಬಾಕ್ಸ್ಗೆ ಹಾಕಿಡ್ತೈತೆ ಅಲ್ಲ ಕದ. ಹ್ಞೂ, ಇದು ನೀನು ಹಾಕಿದ್ದು. ಫಸ್ಟ್ ಹಾಕಿದ್ದು ನೀನು. ಹಾಂ, ಅದನ್ನೇ ಹೇಳಿದ್ದು. ಫಸ್ಟ್ ನಾನು ಹಾಕಿದ್ದೆ. ಈಗ ಸೆಕೆಂಡು ಬೇ ರೆಡಿ ಆಯ್ತಲ್ವಾ, ನನ್ನ ಮಗನೇ ಹಾಕಿದ್ದ ಅದನ್ನು. ಈಗ ಎತ್ತಿ ಎಲ್ಲ ಹಾಟ್ ಬಾಕ್ಸ್ಗೆ ಹಾಕಿ ಇಡ್ತಾಯಿದ್ದಾನೆ. ಹಂಗೆ ತಿನ್ಕೋತೀಯ ಕತ್ತಿ ನನ್ನ ಮಗನೇ. ಅವ್ನು ಬರ್ತಾಯಿಲ್ಲ, ಅವನಿಗೆ ಹುಷಾರಿಲ್ಲ, ಅದಕ್ಕೆ ಜ್ವರ ಬಂದಿದೆ ಅವನಿಗೆ. ಸೊ ಹಾಗಾಗಿ ಜ್ವರ ಬಂದಿದೆ ಬೇಡ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾಯಿಲ್ಲ ಅವನ್ನ. ಮನೆಯಲ್ಲೇ ಬಿಟ್ಬಿಟ್ಟು ನಾನು ಹಸ್ಬೆಂಡ್ ಇಬ್ಬರು ಹೋಗ್ತಾಯಿದ್ವಿ.
ಟೈಮ್ ಆಗಿದೆ, ಬೇಗ ಬೇಗ ತಿಂದ್ಬಿಟ್ಟು ಹೊರಡ್ತೀವಿ. ಸೊ ಅಲ್ಲಿ ಹೋದ್ಮೇಲೆ ಏನಾಗುತ್ತೆ, ಎಷ್ಟು ಸಾಧ್ಯನೋ ಅಷ್ಟೇ ವೀಡಿಯೋ ಮಾಡ್ಕೊಳ್ಳೋ ಅಂಥದ್ದು. ನಮ್ಮ ಮಾವನ ಊರು, ನಾನು ಲಾಸ್ಟ್ ಟೈಮ್ ಹೋದಾಗ ಹಾಗೆ ಬಂದುಬಿಟ್ಟಿದ್ದೆ. ಸೊ ಲಾಸ್ಟ್ ಟೈಮ್ ಅಪ್ಪಾಜಿ ಮನೆಯಿಂದ ಅಪ್ಪಾಜಿ, ಅಮ್ಮ, ಮಂಜು ಅತ್ತೆ, ಶಶು, ಆಮೇಲೆ ದೊಡ್ಡಪ್ಪ ದೊಡ್ಡಮ್ಮ ಅಷ್ಟೇ. ಅವರು ಅಲ್ಲಿಂದ ಹೊರಟಿದ್ದಾರಂತೆ, ಅಕ್ಕಯ್ಯ ಮನೆಯಲ್ಲೇ ಇರುತ್ತೆ. ಸೊ ಇಷ್ಟು ಜನ ಅವ್ರು ಅಲ್ಲಿಂದ ಹೊರಟಿದ್ದಾರೆ, ನಾವು ಇಲ್ಲಿಂದ ಹೊರಟಿದ್ದೀವಿ. ಲಾಸ್ಟ್ ಟೈಮ್ ಸಾವು ಹೋದಾಗ ನಾನೇನು ಅಲ್ಲೆಲ್ಲ ಪೂರ್ತಿಯಾಗಿ ಊರು ಅದನ್ನೆಲ್ಲ ಏನೂ ತೋರಿಸಿಲ್ಲ ನಮ್ಮ ಮಾವನೂರು. ಈ ಸಲ ಹೋದಾಗ ಸಾಧ್ಯ ಆದರೆ ನಮ್ಮ ಮಾವನೂರು ತೋಟ ಎಲ್ಲ ತೋರಿಸ್ತೀನಿ. ಮಾವಿನ ತೋಟ ಇದೆ ಅಲ್ಲಿ, ಅದನ್ನೆಲ್ಲ ತೋರಿಸ್ತೀನಿ ಸಾಧ್ಯ ಆದರೆ, ಆಯಿತಾ? ಹಾಂ, ಬೇಡಪ್ಪ ಸಾಕು, ನೀನು ಒಬ್ಬನಿಗೆ ಅಲ್ವಾ ಈಗ ಮಧ್ಯಾಹ್ನಕ್ಕೆಲ್ಲ, ಸಾಕು. ಸೊ ಹಂಗಾಗಿ ಎಷ್ಟು ಸಾಧ್ಯ, ಈ ಕಡೆ ಬಾ, ಕಾಣಿಸ್ತಲ್ಲ, ಲೈಟ್ ಕಾಣಿಸ್ತಲ್ಲ, ಈ ಕಡೆ ಬಾ. ಸೊ ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು ವೀಡಿಯೋನ ಮಾಡ್ಕೊಂಡು ಬರ್ತೀನಿ. ಅದನ್ನೆಲ್ಲ ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಈ ಬ್ಲಾಗ್ನ ಅಲ್ಲಿಗೆ ಎಂಡ್ ಮಾಡ್ತೀನಿ. ವೀಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬ್ರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.